ನೋಡಿದವರಿದ್ದೀರಿ, ಜಾತ್ರೆಗೆ ಹೋಗಿರ್ತೀರಿ, ಗದ್ಲಿರ್ತದೆ. ಅಲ್ಲಲ್ಲಿ ಒಂದೊಂದು ವಸ್ತುಗಳನ್ನು ನೀವು ಕಳ್ಕೊಂತೀರಿ ಇಲ್ಲೋ, ಕಳ್ಕೊಂಬಂದಿರ್ತೀರಿ. ಫೋನ್ ಅಂತ ಕಳ್ಕೊಂತೀರಿ, ಕಾಲನು ಅಂತ ಕಳ್ಕೊಂತೀರಿ, ಬಂಗಾರದ ಒಡವೆ ಅಂತ ಕಳ್ಕೊಂತೀರಿ, ವೆನೈಟೀಸ್ ಬ್ಯಾಗ್ ಅಂತಿರ್ತಾವ ಅವು ಕಳ್ಕೊಂತೀರಿ. ಹೌದು, ಭಾಳ ಕಿಮ್ಮತ್ತಿನ ವಸ್ತುಗಳನ್ನು ನೀವು ಆ ಜಾತ್ರೆ ಗದ್ದಲಕ್ಕೆ ಹೋದ್ರಿ ಅಂತಂತಂದ್ರೆ ಹಿಡ್ಕೊಂಡಿದ್ರು, ಕೈಯಾಗಿ ಹಿಡ್ಕೊಂಡಿದ್ರಿ ಅಂತಂದ್ರೆ ಫೋನು ಕಳ್ಕೊಂತೀರಿ, ವಾಚ್ ಕಳ್ಕೊಂತೀರಿ, ಸರ ಕಳ್ಕೊಂತೀರಿ, ಚಿನ್ನದ ಸರ, ಇವೆಲ್ಲವನ್ನ ಕಳ್ಕೊಂತೀರಿ. ಹೌದು, ಆ ಕಳ್ಕೊಂಡ ಮೇಲೆ ನಮ್ಮದಲ್ಲಿ ಕಳೆದದೇ ಅಂತ ತಿಳ್ಕೊಂಡು ನಿಮಗೆ ಯಾರಿಗೆ ಇತ್ತಾಗ ಲಕ್ಷ್ಯ ಇಲ್ಲ, ನಾ ಹೇಳೋದ್ರ ಕಡೆ ಇಲ್ಲ. ಅವ್ರನ್ನಾರು ಒಮ್ಮೆ ನೋಡಿಬಿಡ್ರಿ, ಒಟ್ಟು ನಾ ಗಪ್ಪಕ್ಕಿ ನಂದು 2 ನಿಮಿಷ ನೋಡಿ. ನೋಡಿದ್ರಿ ಅವ ಇನ್ನೂ ಟೈಮ್ ಕೊಡ್ಲೇನು? ಇಲ್ಲಿ ತಿಳ್ಕೊರಿ, ಇಲ್ಲಿ ಈ ಬೇರೆ ಯಾವ್ರ ಹೇಳಕ್ಕೆ ಬಂದಿರ್ತಾವ ಅಂಥವಲ್ಲ ನಾನು. ಏನಾದರೂ ಸದ್ಬುದ್ಧಿಯನ್ನು ನೀವು ಕಲ್ಕೋಬೇಕಂತಂದ್ರೆ ಇದರಿಂದ ಮಾತ್ರ ಸಾಧ್ಯ. ನಾವು ಎತ್ತಾಗ ಲಕ್ಷ್ಯ ಕೊಟ್ರೆ ಆಗೋದಿಲ್ಲ, ಗೊತ್ತಾತಿಲ್ಲ. ಅದಕ್ಕೆ ಈಗ ನಿಮ್ಮ ಮನ್ಯಾಗ ಹಗಲೆಲ್ಲ ಅದ ಇರ್ತೈತಿ. ಮುಂಜಾನೆ 10 ಅನ್ಕೊನ ಕಾಯಿ ಪೀ ಕಾಟ್ 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 ಅದ, ಗಂಡಂದು ಅದ, ಹೆಣ್ತಿದು ಅದ, ಮಕ್ಕಳದು ಅದ, ಕಟಿ ಪಿಟಿ ಯಾವಾಗ ಮಲಗುತನ ಅದ ಚೀಗುಡ್ತಿರ್ತದ. ಅದನ್ನು ಏಕಾಂತಗೊಳಿಸ್ಬೇಕಂತ ನೀವು ಇಲ್ಲಿ ಮತ್ತೆ ಇಲ್ಲೂ ಅದ, ಇಲ್ಲಿನೂ ಇಲ್ಲಿನೂ ಕತ್ತಿನ ಬಿಡಬೇಕು. ಅವು ನಿಮ್ಮ ಸಲಂದ ಹಚ್ಚಾರ ಅಂದ್ರೆ ಅವೆಲ್ಲ ಮಾತುಗಳನ್ನು ಬಿಡಬೇಕು. ಏನ ಹೇಳಕತ್ತಿದ್ದೀನಿ, ನಾ ಏನು ಹೇಳಕತ್ತಿದ್ದೀನಿ ರೀ? ಏನು ಹೇಳಕತ್ತಿದ್ದೀನಿ ಅವ? ನನಗೂ ಲಕ್ಷ್ಯ ಆಡಿಬಿಡ್ತೈತಿ, ನೀವು ಮಾತಾಡಿಬಿಟ್ರಿ ಅಂದ್ರೆ ನನಗೂ ನೆನಪು ಹೋಗ್ಬಿಡ್ತೈತಿ. ಜಾತ್ರೆ ತೇರು ಹೇಳಕತ್ತಿದ್ನಿಲ್ಲ ಅಂದ್ರೆ ಒಂದಿಷ್ಟು ಮಂದಿ ಇಲ್ಲಿ ಎದಿರಿ ಅಂತ, ಉಳ್ಕೆದ ಮಂದಿ ಹೋಗ್ಯಾರ ಅಂತ. ಅಂದ್ರೆ ದೇಹ ಇಲ್ಲೇ ಅದ, ಮನಸ್ಸು ಇಲ್ಲಿಲ್ಲ. ನಿಮ್ಮ ಮನಸ್ಸು ಯಾಕೆ ಇಲ್ಲಿರಲು ಗೊತ್ತಾನ? ಅಲ್ಲಿಂದ ಬಂದಿರ್ತೀರ, ಇವ ಹಾಲಿಟ್ಟು ಬನ್ನಿ ಉಕ್ಕಿತ ಏನು ಮಾಡ್ತೆ, ಆಕಳ ಕರ ಹಂಗೆ ಬಿಟ್ಟದು ಕಟ್ಟಿದ ಏನು ಮಾಡಿದ್ನ, ಮೇವು ಹಾಕಿದೆ ನೀರಿಟ್ಟೇ ಇಲ್ಲ. ನೀವು ತದ್ರೂಪ ಇಲ್ಲೇ ಕುಂತಿರ್ತೀರಿ, ಆದ್ರೆ ನಿಮ್ಮ ಮನಸ್ಸು ಇಲ್ಲಿರೋದಿಲ್ಲ, ಅಲ್ಲಿರ್ತಾವ. ಜಾತ್ರೆದು ಹೇಳಕತ್ತಿದ್ದೆ ನಾ, ತೇರಿಂದ ಹೇಳಕತ್ತಿದ್ದೆ. ಭಾಳ ದೊಡ್ಡ ಗದ್ದಲದ ಜಾತ್ರೆಗೆ ಹೋಗ್ತೀರಿ ನೀವು. ಅಲ್ಲಿ ಹೋದಾಗ ಫೋನ್ ಕಳ್ಕೊಂಡರ ಬರ್ತೀರಿ, ಚಿನ್ನದ ಒಡವೆಯರ ಕರ್ಕೊಂಬರ್ತೀರಿ, ಕಾಲಾಗಿನ್ನು ಅಂದ್ರೆ ತೆಳಗೆ ಹಾಕ್ಕೊಂತೀವಲ್ಲ ಕಾಲನು ಅವರ ಕಳ್ಕೊಂಬರ್ತೀರಿ, ವೆನಿಟೀಸ್ ಬ್ಯಾಗ್ ಅಂತಾರ ಕಳ್ಕೊಂಬರ್ತೀರಿ, ವಾಚರ ಕಳ್ಕೊಂಬರ್ತೀರಿ. ಇಷ್ಟ ಅಲ್ರಿ, ಭಾಳ ದೊಡ್ಡ ದೊಡ್ಡ ಜಾತ್ರೆಗೆ ಹೋಗಿರ್ತಾರಲ್ಲ, ಗಂಡನೂ ಕಳ್ಕೊಂಬರ್ತಾವು, ಹೆಂಡತಿನೂ ಕಳ್ಕೊಂಬರ್ತಾವು, ಮಕ್ಕಳನ್ನೂ ಕಳ್ಕೊಂಬರ್ತಾವು, ಓಸು ಮಂದಿನೂ ಕಳ್ಕೊಂಡು ಬರ್ತಾರ. ಇವು ಗಂಡಸ್ರು ಹೆಂಡತಿ ಕಳ್ಕೊಂಡ್ಬಿಟ್ರೆ ಭಾಳ ಸಂತೋಷ, ಮತ್ತೊಬ್ಬಕಿನ ಮಾಡ್ಕೊಂಡ್ರೆ ಆಯ್ತು ಅಂತಿರ್ತಾವ. ಆ ದೊಡ್ಡ ಜಾತ್ರೆ ತೇರುಗಳಲ್ಲಿ ಹೋದಾಗ ಫೋನ್ ಕಳ್ಕೊಂಬರ್ತೀರಿ, ಚಿನ್ನದ ಓಲೆಗಳನ್ನು ಕಳ್ಕೊಂಬರ್ತೀರಿ, ಸರಗಳನ್ನು ಕಳ್ಕೊಂಬರ್ತೀರಿ. ಹೌದು, ಬ್ಯಾಗ್ಗಳನ್ನು ಕಳ್ಕೊಂಬರ್ತೀರಿ, ಕೈಯಾಗ ಕಟ್ಟಿಕೊಂಡಿರ್ತಕ್ಕಂಥ ವಾಚ್ ಕಳ್ಕೊಂಬರ್ತೀರಿ, ಕಾಲಾಗ ಹಾಕ್ಕೊಂಡಿರ್ತಕ್ಕಂಥ ಸ್ಲಿಪ್ಪರ್ ಅಂತ ಗದ್ದಲದೊಳಗೆ ಏನೆಲ್ಲ ನಾವು ಕಳ್ಕೊಂಬರ್ತೀವಿ. ಹೌದಾ? ನಿಮ್ಮೂರು ಕುದುರೆಕೊಟ್ಟಿಗೆ ಗ್ರಾಮದಲ್ಲಿ ಮಾರುತೇಶನ ಸನ್ನಿಧಾನದೊಳಗೆ ಪ್ರವಚನ ಹಚ್ಚಾರ ಅಂತಂತಂದ್ರೆ ತಾಯಂದರು ಅಪ್ಪಗಳು ಇಲ್ಲಿ ಫೋನ್ ಕಳ್ಕೊಳ್ಳೋದಿಲ್ಲ, ಕಾಲಾಗಿನೂ ಕಳ್ಕೊಳ್ಳೋದಿಲ್ಲ, ಬಂಗಾರದ ಒಡವೆ ಕಳ್ಕೊಳ್ಳೋದಿಲ್ಲ, ಬ್ಯಾಗ್ ಕಳ್ಕೊಳ್ಳೋದಿಲ್ಲ. ಅಮ್ಮನ ನಾವು ಸ್ವಚ್ಛ ತೊಳ್ಕೊಳ್ಳೋದೈತಿ ಅನ್ನುವಂಥದ್ದು ನೀವು ಅರ್ಥ ಮಾಡ್ಕೋಬೇಕು. ಸ್ವಚ್ಛಾಗಿ ತೊಳ್ಕೋಬೇಕು, ನಮ್ಮ ಮನಸ್ಸನ್ನು ಸ್ವಚ್ಛಾಗಿ ತೊಳ್ಕೋಬೇಕು. ಅಂದಾಗ ಮಾತ್ರ ಒಂದಿಷ್ಟು ಬದುಕಿಗೆ ಬೆಲೆ ಬರುತ್ತದೆ. ತೊಳ್ಕೋಬೇಕಲ್ಲ, ಮನಸ್ಸನ್ನು ಸ್ವಚ್ಛಾಗಿ ತೊಳ್ಕೋಬೇಕು. ಹೌದಿಲ್ಲ? ಅಂದಾಗ ಮಾತ್ರ ಬದುಕಿಗೆ ನೆಮ್ಮದಿಯನ್ನು ಬರುತ್ತದೆ. ಇವೆಲ್ಲ ಸುಮ್ಮನೆ ಮಾಡಿಲ್ಲ. ಯಾಕೆ ಇವೆಲ್ಲ ಪ್ರವಚನ, ಪುಣ್ಯಕಥೆ, ಪುರಾಣ ಅಂತ ಮಾಡಿ ನಿಮಗೆ ಇಟ್ಟು ಹೋದ್ರು ಹಿರಿಯರು ಅಂತಂತಂದರೆ, ಇವರು ಹಗಲೆಲ್ಲ ಎಡುತ್ತಿರ್ತಾರೆ.
24 ತಾಸು ಸಂಸಾರ, 12 ತಿಂಗಳು ಸಂಸಾರ, ಬರೇ ರೊಕ್ಕ ರೂಪಾಯಿ, ಹೆಂಡತಿ, ಆಸ್ತಿ, ಹೊಲ ಮನಿ, ಕಾರು, ಬಂಗ್ಲೆ ಇವೆಲ್ಲ ವಿಚಾರ ಮಾಡಿಕೊಂಡು ಮನಸ್ಸು ಹೊಲಸಾಗಿರ್ತದೆ. ಮತ್ತು ಇದನ್ನು ಸ್ವಚ್ಛಾಗಿ ತೊಳ್ಕೋಬೇಕಲ್ಲ, ಅದು ಅಧ್ಯಾತ್ಮ ಪ್ರವಚನದಲ್ಲಿ ಬಂದ್ರೆ ಮಾತ್ರ ಮನಸ್ಸನ್ನು ತೊಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ, ಇಲ್ಲಾಂದ್ರೆ ಸಾಧ್ಯ ಇಲ್ಲ. ಅದಕ್ಕೆ ಒಬ್ಬರು ಭಾಳ ಚಲೋ ಮಾತು ಹೇಳ್ತಾರೆ, ಕಡಗೀಲಿಲ್ಲದ ಬಂಡಿ ಹೊಡಗಿಡನೆ ಮಾಂಬುದೆ, ಕಡಗೀಲು ಬಂಡಿಗೆ ಆಧಾರ ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಡನವೇ ಕಡಗೀಲು ಕಾಣ ರಾಮನಾಥ ಅಂತ. ಇದು ಈ ಮನಸ್ಸನ್ನು ಸರಿಯಾಗಿ ತೊಳ್ಕೋಬೇಕು ಅಂತಂದ್ರೆ, ಜಂಜಾಟದಿಂದ ಹೊರಗೆ ಬರಬೇಕು ಅಂತಂತಂದ್ರೆ ಮನಸ್ಸಿನ ನೆಮ್ಮದಿಯನ್ನು ಕಾಪಾಡಿಕೋಬೇಕು. ಮನಸ್ಸಿನ ನೆಮ್ಮದಿ ಯಾರಿಗೆ ಬೇಕಾಗಿಲ್ಲ? ಒಬ್ರೊಬ್ರಿಗೆ ಮನಸ್ಸಿನ ನೆಮ್ಮದಿ ಬೇಕಾಗಿಲ್ಲ ಅಂತ ಎಬಿಸ್ ಕೇಳಕತ್ನ ಅಂತಂತಂದ್ರೆ ನಮಗೆ ಬೇಕಾಗಿಲ್ಲ, ಹೋಗ್ರಿ ಅಜ್ಜರ ನೆಮ್ಮದಿ ಅಂತಂತೀರೇನು? ಅನ್ನೋದಿಲ್ಲ, ಹೌದಿಲ್ಲ? ಯಾರಿಗೆ ಬೇಡ ಅಂತಾರೆ ಅಜ್ಜರ? ಮನೆಯೊಳಗೆ ನೆಮ್ಮದಿಯಿಂದ ಇದ್ರೆ ಸಾಕು, ಅಂಥದ್ದು ಆಶೀರ್ವಾದ ಮಾಡು ಅಂತೀರಿ ನೀವು, ಅಂತೀರಿ ಇಲ್ಲ? ಮನಸ್ಸಿಗೆ ನೆಮ್ಮದಿಯನ್ನು ಉಂಟು ಮಾಡುವಂಥದ್ದು ಅದು ಎಲ್ಲಿ ಸಿಗುತ್ತದೆ? ಅಧ್ಯಾತ್ಮದಲ್ಲಿ ಮಾತ್ರ ಸಿಗುತ್ತದೆ, ಇಲ್ಲಂತಂದ್ರೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಈ ಸ್ವಲ್ಪ ಹಾಕಿ ಎಣ್ಣೆ ಇವತ್ತು ಹಾಕಿರೇನು ನೀವು? ಮತ್ತೆ ಯಾಕೆ ಹೊಡಿತೀರಿ? ಅಲ್ಲ, ಅರ್ಥ ಆಗಲ್ಲ. ಯಾಕೆ ಅರ್ಥ ಆಗಲಿ ಹೊಡಿ ಅಂತೆ, ಕರೆಕ್ಟ್ ಟೈಮಿಗೆ ಹೊಡಿ. ನಿನ್ಗೆ ಬ್ಯಾಡ್ ಅಂದಿಲ್ಲ, ಅಡ್ವಾನ್ಸ್ ಯಾಕೆ ಹೊಡಿತೀನಿ ನೀನು? ಹಾಕೇನು ಒಂದು ಪೆಗ್ಗ? ಅವು ಇಂಥ ಗಿರೇಕಿ ಭಾಳ ರೀ. ಇಂಥ ಗಿರೇಕಿ ಭಾಳ. ಈ ನನ್ನ ಭಜನಾ ತೊಗೊಂಡು ಕರ್ಕೊಂಡು ಹೋಗಕ್ಕೆ ಬಂದಿರಲ್ಲ, ನಿಜವಾಗಿ ಆ ಭಜನಾ ಸಂಘದವ್ರಿಗೆ ಜೋರಾದ ಚಪ್ಪಾಳೆ ತಟ್ರಿ, ಸಮಸ್ತ ಸದ್ಭಕ್ತರು ಭಜನಾದವ್ರಿಗೆ. ನಮ್ಮನ್ನು ಅಲ್ಲಿಂದ ಇಲ್ಲಿ ತನಕ ಸ್ವಾಗತ ಮಾಡ್ಕೊಂಬಂದರು. ಅದ್ರಾಗ ಬರೀ ಬಾಯಿ ತುಂಬ ಇದನ್ನ ಹಾಕ್ಕೊಂಡಿದ್ರು. ಯಪ್ಪ ಅಂಥವ್ರಿದ್ರೆ ನಮಗೆ ಕರ್ಯಾಕ ಬರಬೇಡ್ರಿ, ಸ್ವಚ್ಛ ಹೇಳಿಬಿಡೋಣ. ಬಾಯಿ ತುಂಬ ಅದು ಗೆಜ್ಜೆ ಹಾಕ್ತಾನೆ ಪಿಚ್ಚಕ್ಕಂತಾನೆ, ಗೆಜ್ಜೆ ಹಾಕ್ತಾನೆ ಪಿಚ್ಚಕ್ಕಂತ. ಏನದು? ಮತ್ತು ನೀವು ಯಾಕೆ 40-30ಕ್ಕೆ ಸಾಯ್ತೀರಿ? ಶಟದ ದೌಡ್ ಹುಕ್ಕಿರಿ. ಇದಕ್ಕೆ ದೌಡ್ ಶಟದ ಯಾಕೆ ಹುಕ್ಕಿರಿ ಗೊತ್ತನು? ಹೆಂಡತಿನ ಮಕ್ಕಳನ್ನ ಬಿಟ್ಟು. ಆದಿದ್ರೆ 100 ಗುಡಿ ಸುತ್ತಾಡಿ ಬರ್ತದ ಅದು ಹೆಂಡತಿ. 100 ಗುಡಿ ಸುತ್ತಾಡಿ ಬಂದು ಏನಂತದ ಅಲ್ಲಿ? ಏನು ಬೇಡ್ಕೊಂತದ ಗೊತ್ತನು? ಹೆಣ್ಮಗಳು ಏನು ಬೇಡ್ಕೊಂತಾಳ? ಹೆಂಡತರು ಏನು ಬೇಡ್ಕೊಂತಾರ? ತಾಯಂದ್ರೆ ಏನು ಬೇಡ್ಕೊಂತಾರ? ಯಪ್ಪ ಭಗವಂತ ಮಾರುತೇಶ, ನನ್ನ ಗಂಡ ಹಗಲೆಲ್ಲ ಕುಡಿತಾನೆ, ನನ್ನ ಗಂಡ ಹಗಲೆಲ್ಲ ಹೊರಗಿರ್ತಾನೆ, ಗಟ್ರ ದಂಡಿಗೆ ಮೊಕ್ಕೊಂತಾನೆ, ಸಣ್ಣ ಮಕ್ಕಳದವು, ಅದು ಹೆಂಗಾದ್ರೂ ಮಾಡಿ ತಪ್ಪಸಪ್ಪ ಅಂತ ತಿಳ್ಕೊಂಡು ಕಣ್ಣೀರು ಹಾಕಿ ಶರಗೊಡ್ಡಿ ಬೇಡ್ಕೊಂತಾರೆ ಹೆಣ್ಮಕ್ಳು. ನಾವು ನೋಡಿದ್ರೆ ಇದನ್ನು ಬಾಯಿ ತುಂಬ ಹಾಕ್ಕೊಂಡು ದೌಡ್ ಶಟಿತೀವಿ, ಹೌದೋ ಇಲ್ಲೋ? 30-35ಕ್ಕೆ ಹೋಗಿಬಿಡ್ತೀವಿ ಮಣಿ ಮುಚ್ಕೊಂಡು. ಆದರೆ ಅನುಭವಿಸೋದು ಯಾರು? ಅತ್ ಮಾಡ್ಕೊಂಡಕ್ಕಿ ಮಕ್ಕಳು ಸಣ್ಣವು ಇರ್ತಾವೆ. ಆ ಬುದ್ಧಿಯಿಂದ ತಿಳ್ಕೊಂಡು ಅದನ್ನು ಬಿಡಬೇಕಾಗ್ತೈತಿ. ಅದನ್ನು ಬಿಟ್ಟರೆ ಮಾತ್ರ ಯೋಗ್ಯ ಅದು, ಹೌದಿಲ್ಲ? ಇವೆಲ್ಲ ಯಾಕೆ ಹಚ್ತಾರೆ ಗೊತ್ತೇನು? ನಿಮ್ಮೂರ ಚಲೋ ಆಗಲಿ, ನಿಮ್ಮೂರು ಹಿತ ಆಗಲಿ, ನಮ್ಮೂರಿಗೆ ಚಲೋ ಬೆಳೆ ಮಳಿ ಆನಂದವಾಗ್ಲಿಪ್ಪ ಯಪ್ಪ ಭಗವಂತ. ಯಾರು ಕೆಟ್ಟ ದೃಷ್ಟಿ ನಮ್ಮೂರ ಮ್ಯಾಗ ಬೀಳಬಾರ್ದು, ನಮ್ಮೂರು ಸೀಮೆ ಮ್ಯಾಗ ಬೀಳಬಾರ್ದು, ನಮ್ಮೂರು ಯಾವಾಗಲೂ ಆನಂದವಾಗಿರ್ಬೇಕಂತ ತಿಳ್ಕೊಂಡ ಇಂಥವು ಹಚ್ಚಾರ. ಮತ್ತು ನೀವು ಇದವೆಲ್ಲ ಬಿಡಲಿಲ್ಲ ಅಂತಂತಂದ್ರೆ ಹೇಗಾಗ್ತದೆ ಹೇಳ್ರಿ? ಈ ಮತ್ತೊಬ್ಬರು ಯಾರು ಹೇಳಕ್ಕೆ ಬಂದಿದ್ರಂತಂದ್ರೆ ಅವ್ರು ಹೇಳಿ ಎದ್ದು ಹೊಕ್ಕಿದ್ರು. ಅವ್ರಿಗೆ ಟೇಟ ರೊಕ್ಕ ಕೊಡ್ತಿದ್ರಿ, ಬಾರ್ಸಂಗ ಟೇಟ ಕೊಡ್ತಿದ್ರು, ನಿಂಗೆ ಟೇಟ ಕೊಡ್ತಿದ್ರು, ತೊಗೊಂಡ್ಕೇಶ್ ಹೋಗ್ಯಾರ ಅವ್ರು. ಆದ್ರೆ ನಾ ಅದಕ್ಕೆ ಬಂದಿಲ್ಲ, ನಿಮ್ಮ ಊರಿನ ರೊಕ್ಕ ನೋಡಿ ಬಂದಿಲ್ಲ. ನಿಮ್ಮ ಊರಿನ ಸಂತೋಷನ ಊರಿನ ಹುಡುಗರು ಚಟದಿಂದ ಮುಕ್ತರಾಗಲಿ, ಒಳ್ಳೆ ಊರಾಗಲಿ, ಕುದುರೆಗುಟ್ಟಿ ಗ್ರಾಮ ಅಂತ ಬಂದೇನು ಹೇಳಕ್ಕೆ ರೊಕ್ಕ ನೋಡಿ ಬಂದಿಲ್ಲ. ರೊಕ್ಕ ಮತ್ತೊಂದೂರಾಗ ಗಳಿಕೆ ಮಾಡಕ್ಕೆ ಬರ್ತದೆ, ರೊಕ್ಕ ಮತ್ತೊಂದೂರಾಗ ಗಳಿಕೆ ಮಾಡಕ್ಕೆ ಬರ್ತದೆ. ಆದ್ರೆ ಸದ್ಭಕ್ತರನ್ನು ಸದ್ಗುಣಗಳಿಗೆ ನಾವು ಹಾಕಬೇಕಲ್ಲ. ನಮ್ಮಂಥವ್ರು ಬಿಟ್ರೆ ಮತ್ತೆ ಯಾರು ಹಾಕಲಿಕ್ಕೆ ಸಾಧ್ಯ ಆಗ್ತೈತಿ? ಯಾರೂ ಆಗಂಗಿಲ್ಲ. ಮಕ್ಕಳು 18-20 ವಯಸ್ಸು, 20-28 ವಯಸ್ಸಿನವರೆಲ್ಲ ಇದ್ದೀರಿ ಇಲ್ಲೆಲ್ಲ.
ನಮಗೆ ಭಜನ ಕರ್ಕೊಂಬರೋರಾಗಿದ್ರು ಅಲ್ಲೆಲ್ಲಿ ಕೂತ್ರಿ ಅಲ್ಲಲ್ಲಿ ನಿಂತ್ಕೊಂಡ್ರಿ 20, 28, 25 ವಯಸ್ಸಿನವರು. ನೀವೆಲ್ಲ ಇದನ್ನು ಹಾಕ್ಕೊಂತಿರಲ್ಲ. ಈ ಹಾಕ್ಕೊಂಡು ಯಾರಿಗೆ ಮೂಲ ಹಾಕಿರಿ ಹೇಳ? ಯಾರಿಗೆ ಮೂಲ ಆಗೋದು? ಹಡದವ್ರಿಗೆ, ತಂದಿಗೆ, ತಾಯಿಗೆ, ಮನಿಗೆ ಮೂಲ. 100 ಗುಡಿ ಎಲ್ಲಿ ಪ್ರವಚನ ಹಚ್ತಾರ ಅಲ್ಲಿ ಹುಕ್ಕವು ಹೆಣ್ಮಕ್ಳು ಹಡದಿರ್ತಾರಲ್ಲ. ಆ ದೇವ್ರಿಗೆ 100 ಹರಕೆ ಹೊತ್ತು, ಈ ದೇವ್ರಿಗೆ 100 ಹರಕೆ ಹೊತ್ತು, ದಿಂಡ್ರಿಕೆ ಸೇವೆ ಮಾಡಿ, ನಮಸ್ಕಾರ ಹಾಕಿ, ಹಸಿ ಬಟ್ಟಿ ಮೇಲೆ ಶಿವನಾಮ ಮಾಡಿ, ಯಪ್ಪ ಭಗವಂತ ಏನು ಕೇಳ್ತೀನಿ ನಿನ್ನ ಸನ್ನಿಧಾನದೊಳಗೆ ನಾ ಏನು ಕೇಳ್ತೀನಿ ಅಂತಂದ್ರೆ ನನ್ನ ಮಗ ಸಂತೋಷವಾಗಿರ್ಲಿ ಅನ್ನುವಂಥದ್ದು ಅಷ್ಟೇ ಕೇಳ್ತಾರೆ ತಾಯಿಂದ್ರೆ ಹೊರತಾಗಿ. ನೀವಿದ್ರೆ ಏನು ಮಾಡ್ತೀರಿ? ಇಂಥದ್ದು ಮಾಡ್ಕೋ ಅಂತ ನೀವು ಕುಂದಿರ್ತೀರಿ. ಅದು ತಾಯಿ ಇದ್ರೆ ಹಗಲೆಲ್ಲ ಗುಡಿಗೆ ಹೋಗೋದು, ತುಪ್ಪದ ದೀಪ ಹಚ್ಚುವುದು, ಎಣ್ಣೆ ದೀಪ ಹಚ್ಚುವುದು, ಎಲ್ಲಿ ಸ್ವಾಮಿಗಳು ಬರ್ತಾರಲ್ಲಿ ನಮಸ್ಕಾರ ಮಾಡೋದು. ಆಕಿನ ಹತ್ರ ಒಂದೇ ಇರ್ತದೆ, ನನ್ನ ಮಗ ಚಲೋ ಇರಲಿ, ನನ್ನ ಮಗ ಖುಷಿ ಇರಲಿ, ನನ್ನ ಮಕ್ಕಳು ಆನಂದ ಇರಲಿ, ನನಗೆ 100 ಕಷ್ಟ ಬರ್ಲಕ್ಕ ನನ್ನ ಮಕ್ಕಳು ಆನಂದ ಇರಲಿ ಅಂತಾವ ಇಲ್ಲ ಅಂತಿರಿಲ್ಲ ನೀವು. ಮತ್ತು ನೀವೆಲ್ಲ ತಿಳುವಳಿಕಿದ್ದವರು ಅದನ್ನೆಲ್ಲ ನೋಡ್ಕೊಂಡು ಬಿಡಬೇಕು. ಆ ಸದ್ಬುದ್ಧಿ ಹುಟ್ಟಬೇಕು. ನಮ್ಮವ್ವ ನಮ್ಮ ಸಲಿಂದ ಎಷ್ಟು ಕಷ್ಟಪಡ್ತಾರೆ, ನಮ್ಮಪ್ಪ ನಮ್ಮ ಸಲಿಂದ ಎಷ್ಟು ಕಷ್ಟಪಡ್ತಾನ, ಕೂಲಿ ಮಾಡ್ತಾನ, ನಾಲಿ ಮಾಡ್ತಾನ. ನಮ್ಮವ್ವ ಮತ್ತೊಂದಕ್ಕೂ ಮುಗಿದೊಂದಕ್ಕೂ ಹೊಲಕ್ಕೆ ಹೋಗಿ ಬರ್ತಾಳ, ಕಳೆ ಕಿತ್ತಿ ಬರ್ತಾಳ, ರೊಕ್ಕ ಬರ್ತದೆ. ನಮ್ಮ ಮನೆ ಜವಾಬ್ದಾರಿನ ನಾವು ನೋಡಬೇಕು. ಯಾರ ಬದುಕು ಭವ್ಯ ಆಗ್ತದ ಅಂತಂತಂದ್ರೆ, ಬಂಗಾರ ಆಗ್ತದ ಅಂತಂತಂದ್ರೆ ಈ ಬದುಕು ಸಾರ್ಥಕ ಆಗಬೇಕಲ್ಲ. ಈ ಬದುಕು ಸಾರ್ಥಕ ಆಗಬೇಕಾಗಿತ್ತು ಅಂತಂತಂದ್ರೆ ಚೈನಿ ಮಾಡಿದ್ರೆ ಸಾರ್ಥಕ ಬದುಕಾಗೋದಿಲ್ಲ. ದುಡ್ಡು ಕೊಟ್ಟರೆ ಎಲ್ಲ ಸಿಗುತ್ತದ ಅಂತ ತಿಳ್ಕೊಂಡು ಏನೆಲ್ಲ ಹೊಲಸಾಟ ಮಾಡ್ಕೊಂಡು ಕುಂತ್ರೆ ಬದುಕು ಬಂಗಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಸಾರ್ಥಕದ ಬದುಕು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಯಾವಾಗ ಸಾರ್ಥಕದ ಬದುಕು ಆಗ್ತದಂತಂದ್ರೆ ಯಾರು ತಂದೆ ತಾಯಿ ಕಣ್ಣೊಳಗೆ ನೀರು ತರಲಾರ್ದಂಗೆ ಬದುಕನ್ನು ಮಾಡ್ತಾರ ಅವ್ರ ಬದುಕು ಸಾರ್ಥಕ ಆಗ್ತದ. ಸದ್ಗತಿಯ ಸಾಧನವೇ ಬದುಕಿನ ನೆಲೆ, ಅರಿತು ಬಾಳಿದ